ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 10ನೇ ದಿನದ ಉತ್ಖನನ ಪ್ರಕ್ರಿಯೆ ಇನ್ನೂ ಕೂಡ ನಿಗೂಢವಾಗ್ತಾ ಹೋಗ್ತಾ ಇದೆ. ಇವತ್ತು ಉತ್ಖನನ ಆಗುತ್ತಾ ಅಥವಾ ಇಲ್ವಾ, ಅಥವಾ ಸ್ಥಳ ಗುರುತಾಗುತ್ತೆ? ನಿನ್ನೆ ಅನಿರೀಕ್ಷಿತ ಪ್ರದೇಶದಲ್ಲಿ ಉತ್ಖನನ ನಡೆಸಿತ್ತು ಎಸ್ಐಟಿ ತಂಡ. ಧರ್ಮಸ್ಥಳದ ಬೋಳಿಯಾರ್ನ 15ನೇ ಪಾಯಿಂಟ್ ಅಲ್ಲಿ ಉತ್ಖನನ ನಡೆದಿತ್ತು. 15ನೇ ಪಾಯಿಂಟ್ ಅಲ್ಲೂ ಕೂಡ ನಿನ್ನೆ ಅಸ್ಥಿಪಂಜರ ಸಿಗಲಿಲ್ಲ. ಇವತ್ತಿನ ಉತ್ಖನನ ಸ್ಥಳವೇ ಇನ್ನೂ ಕೂಡ ನಿಗೂಢವಾಗಿದೆ. 13ನೇ ಪಾಯಿಂಟ್ ಶೋಧವನ್ನ ಭವಿಷ್ಯಕ್ಕೆ ಗ್ರಹಣ. ಸ್ಥಳ ಗುರುತು ಮಾಡ್ತಾರೋ ಅಥವಾ ಭೂಮಿ ಅಗಿತಾರೋ ಗುರುತು ಮಾಡಿದ್ದು, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿದೆ. ಇವತ್ತು ಬಹುತೇಕ ಉತ್ಖನನ ನಡೀಲಿಕ್ಕಿಲ್ಲ ಅನ್ನುವಂತಹ ಸಂಶಯ ಇದೆ. ನಿನ್ನೆ ಅನಿರೀಕ್ಷಿತ ಪ್ರದೇಶದಲ್ಲಿ ಉತ್ಖನನ ಆಗಿತ್ತು, ಆದರೆ ಅಲ್ಲೂ ಕೂಡ ಏನು ಸಿಗಲಿಲ್ಲ. ಇವತ್ತು 13ನೇ ಪಾಯಿಂಟ್ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಇದೆ. ನಿನ್ನೆ ಉತ್ಖನನ ನಡೆದಿದ್ದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಏನೆಂದ್ರು ಏನೂ ಸಿಗಲಿಲ್ಲ. ಅದು ಒಂದಲ್ಲ ಎರಡಲ್ಲ 5 ಸ್ಪಾಟ್ಗಳಲ್ಲಿ. ಇವತ್ತು 13ನೇ ಸ್ಪಾಟ್ ಅಲ್ಲಿ ಉತ್ಖನನ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಆ ಮುಸುಕುದಾರಿ ತೋರಿಸಿದಂತಹ ಜಾಗ ಇತ್ಯಾದಿ ಕಡೆ ಈ ರೀತಿಯ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ. ದಿನೇಶ್, ಇವತ್ತೇನಾದ್ರೂ ಭೂಮಿ ಅಗೆಯುವಂತ ಕೆಲಸ ಆಗುತ್ತಾ? ಇದರ ಜೊತೆಗೆ ಇನ್ನೊಂದು ಹೊಸ ತಂತ್ರಜ್ಞಾನ ಮೊರೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಆಗ್ಬೋದು ಇವತ್ತು? ಶ್ರೀಪಾದ್ ಪಾಟೀಲ್, ಇವತ್ತು 10ನೇ ದಿನದ ಉತ್ಖನನ ನಡೆಯುವುದಂತಿದೆ. ಆದ್ರೆ ಇವತ್ತು ಉತ್ಖನನ ನಡೆಯುತ್ತಾ ಅಥವಾ ಸ್ಥಳ ಗುರುತು ಆಗುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಗೌಪ್ಯವಾಗಿದೆ. ಯಾಕಂದ್ರೆ ನಿನ್ನೆಯ ಪ್ರದೇಶವೇ ಬಹಳಷ್ಟು ಅನಿರೀಕ್ಷಿತವಾಗಿತ್ತು. ನಿನ್ನೆ 13ನೇ ಪಾಯಿಂಟ್ ನ ಪರಿಶೀಲನೆ ಜೊತೆಗೆ 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಒಂದಷ್ಟು ಸ್ಥಳವನ್ನ ಗುರುತು ಮಾಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿತ್ತು. ಆದ್ರೆ ಅನಿರೀಕ್ಷಿತವಾಗಿ ಬೋಳಿಯಾರ್ನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕಾಡಿನ ಮಧ್ಯದಲ್ಲಿ ಇರುವಂತಹ ಒಂದು 15ನೇ ಪಾಯಿಂಟ್ ಅನ್ನ ಗುರುತು ಮಾಡಿ ಅಲ್ಲಿ ಉತ್ಖನನ ನಡೆಸಿದ್ರು. ಹೀಗಾಗಿ ಇವತ್ತು ಏನ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಗೌಪ್ಯವಾಗಿರುವಂತದ್ದು. ಏನು ಎಸ್ಐಟಿ ಅಧಿಕಾರಿಗಳು ಸದ್ಯ ಬಹಳಷ್ಟು ಗೌಪ್ಯವಾಗಿ ಇಟ್ಟಿರುವಂತದ್ದು ಈ ಒಂದು ಉತ್ಖನನ ಪ್ರೊಸೆಸ್ ಅನ್ನು. ಅಂದ್ರೆ ಈ ಹಿಂದಿನ ಉತ್ಖನನದ ಸಂದರ್ಭದಲ್ಲಿ ಮಾಹಿತಿ ಸೋರಿಕೆ ಆಗ್ತಾ ಇತ್ತು. ಹೀಗಾಗಿ ಬಹಳಷ್ಟು ಗೌಪ್ಯವಾಗಿ ಈ ರೀತಿಯಾದಂತಹ ಉತ್ಖನನ ಮತ್ತು ಸ್ಥಳ ಗುರುತು ಮಾಡ್ತಾ ಇರುವಂತದ್ದು. ಪಂಚಾಯತ್ಗೂ ಕೂಡ ತಿಳಿಸೋದಿಲ್ಲ. ಅಂದ್ರೆ ಈ ಹಿಂದಿನ ಉತ್ಖನನ ಪ್ರಕ್ರಿಯೆ ಸಂದರ್ಭದಲ್ಲಿ ಪಂಚಾಯತ್ ವಾಹನ ಉತ್ಖನನ ಪ್ರಕ್ರಿಯೆಗೆ ಬೇಕಾದಂತಹ ಒಂದಷ್ಟು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿ ಮುಂದೆ ಆ ಒಂದು ಪಾಯಿಂಟ್ ನ ಬಳಿ ನಿಲ್ತಾ ಇತ್ತು. ಆದ್ರೆ ನಿನ್ನೆಯ ಸಂದರ್ಭದಲ್ಲಿ ಪಂಚಾಯತ್ ಕೂಡ ತಿಳಿಸಿರ್ಲಿಲ್ಲ. ಏನು ಎಸ್ಐಟಿ ವಾಹನದ ಮತ್ತೆ ಪಂಚಾಯತ್ ವಾಹನ ಸಾಮಗ್ರಿಗಳನ್ನು ಕೊಂಡೊಯ್ದಿರುವಂತದ್ದು. ಹೀಗಾಗಿ ಬಹಳಷ್ಟು ಗೌಪ್ಯತೆ ಕಾಪಾಡಿಕೊಳ್ಳಲಾಗ್ತಿದೆ. ನಿನ್ನೆಯ 15ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಸಂದರ್ಭದ ಅಲ್ಲಿ ಆತ ಬಹಳಷ್ಟು ಗೊಂದಲಕ್ಕೀಡಾಗಿದ್ದ. ಅಂದ್ರೆ 2010ರ ಪ್ರಕರಣವನ್ನು ಆ ಒಂದು ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದ ಕಲ್ಲೇರಿಯ ಪ್ರಕರಣ, ಆ ಪ್ರಕರಣದಲ್ಲಿ ಇದ್ದಂತಹ ಬಾಲಕಿಯ ಶವವನ್ನು ಆ ಒಂದು 15ನೇ ಸ್ಪಾಟ್ ನಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಬಹಳಷ್ಟು ಗೊಂದಲದಲ್ಲಿದ್ದ. ಆರಂಭದಲ್ಲಿ ಒಂದು ಸ್ಪಾಟ್ ಅನ್ನ ಗುರುತು ಮಾಡಿದ್ದ, ಅಲ್ಲಿ ಉತ್ಖನನ ನಡೆಸಲಾಗಿತ್ತು. ಅಲ್ಲಿ ಸಿಗದೆ ಇದ್ದಾಗ ಅಕ್ಕಪಕ್ಕದಲ್ಲಿ 1-2-3 ಸ್ಪಾಟ್ ಗಳನ್ನ ತೋರಿಸಿದ್ದ, ಅಲ್ಲಿಯೂ ಕೂಡ ಉತ್ಖನನ ನಡೆಸಲಾಗಿತ್ತು. ಆದ್ರೆ 15 ಮತ್ತು ಅಕ್ಕಪಕ್ಕದ ಯಾವುದೇ ಒಂದು ಸ್ಪಾಟ್ ನಲ್ಲಿ ಕಳೆಬರ ಸಿಕ್ಕೇ ಇಲ್ಲ. ಯಾವುದೇ ಒಂದು ತರವಾದ ಒಂದು ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆಯ ಉತ್ಖನನ ನಿನ್ನೆ 15ನೇ ಸ್ಪಾಟ್ ಅಂತ ಹೇಳಿ ಅದನ್ನ ಎಂಡ್ ಮಾಡಲಾಗಿರುವಂತದ್ದು. ಇವತ್ತು ಮತ್ತಷ್ಟು ಸ್ಪಾಟ್ ಗಳನ್ನ ಗುರುತಿಸ್ತಾರ ಅಥವಾ 16ನೇ ಸ್ಪಾಟ್ ಗುರುತಿಸಿ ಅಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂಥದ್ದೇ ಡೌಟ್ ಇದೆ. ಈ ನಡುವೆ 13ನೇ ಪಾಯಿಂಟ್ ಏನಿದೆ ಅಂದ್ರೆ ನೇತ್ರಾವತಿ ನದಿಯ ಪಕ್ಕದಲ್ಲಿ ಮತ್ತು ಆ ಒಂದು ಅಣೆಕಟ್ಟಿನ ಪಕ್ಕದಲ್ಲಿ ಇರುವಂತಹ 13ನೇ ಸ್ಪಾಟ್ ಏನಿದೆ ಅಲ್ಲಿ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಇನ್ನೂ ಕೂಡ ಅಲ್ಲಿಗೆ ಸ್ಟಕ್ ಆಗಿರುವಂತದ್ದು. ಅದನ್ನು ಜಿಪಿಆರ್ ತಂತ್ರಜ್ಞಾನದ ಮೂಲಕವಾಗಿ ಆ ಉತ್ಖನನ ನಡೆಸುವುದಕ್ಕೆ ಈಗಾಗಲೇ ಅಧಿಕಾರಿಗಳು ಚರ್ಚೆ ನಡೆಸಿರುವಂತದ್ದು. ಜಿಪಿಆರ್ ತಂತ್ರಜ್ಞಾನ ಏನಿದೆ ಅದು ಆ ಮಿಷನ್ ಏನಿದೆ ಅದು ಬೆಂಗಳೂರಿನಿಂದ ಬರಬೇಕಾಗಿದೆ. ಹೀಗಾಗಿ ಅದರ ಕುರಿತು ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಅದು ಬಹಳಷ್ಟು ಎಕ್ಸ್ಪೆನ್ಸಿವ್ ಆದಂತಹ ಒಂದು ಮಿಷನ್. ಅದಕ್ಕೆ ಏನೋ ಅದರ ಕುರಿತಾಗಿ ಒಂದಷ್ಟು ಮಾತುಕತೆಗಳು ಕೂಡ ನಡೆಸ್ತಾ ಇದೆ. ಅದು ಈ ಏನೋ ಮಳೆ ಹೆಚ್ಚು ಬೀಳುವಂತಹ ಒಂದು ಪ್ರದೇಶ ಏನಿದೆ ಅಲ್ಲಿ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡೋದಿಲ್ಲ. ಹೀಗಾಗಿ ಅದರ ಕುರಿತು ಎಕ್ಸ್ಪರ್ಟ್ ಗಳ ಸಲಹೆಯನ್ನು ಕೂಡ ಪಡೆದುಕೊಳ್ಳಲಾಗ್ತಿದೆ. ಒಟ್ಟಿನಲ್ಲಿ ಇವತ್ತಿನ ಏನು ಉತ್ಖನನ ಪ್ರೊಸೆಸ್ ಏನಿದೆ ಅದು ಬಹಳಷ್ಟು ಗೌಪ್ಯವಾಗಿದೆ. ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಎಲ್ಲಿ ಉತ್ಖನನ ನಡೆಸ್ತಾರೆ, ಎಲ್ಲಿ ಸ್ಥಳ ಗುರುತು ಮಾಡ್ತಾರೆ ಅನ್ನುವಂಥದ್ದನ್ನು
ಬಹಳಷ್ಟು ಗೌಪ್ಯವಾಗಿಟ್ಟಿರುವಂತದ್ದು. ಸರಿಸುಮಾರು 10:30 ವೇಳೆಗಾಗ್ಲೇ ಆತ ಏನೋ ಎಸ್ಕಾಟ್ ಜೊತೆಗೆ ಬೆಳ್ತಂಗಡಿ SIT ಕಚೇರಿಗೆ ಬರ್ತಾನೆ. ಅಲ್ಲಿ ಪ್ರೊಸೆಸ್ ಆದ ಬಳಿಕ ಆತನನ್ನು ಸುಮಾರು 11:30 ಸುಮಾರಿಗೆ ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಬರ್ತಾರೆ. ಆ ಬಳಿಕವಷ್ಟೇ ಎಲ್ಲಿ ಇವತ್ತು ಉತ್ಖನನ, ಎಲ್ಲಿ ಇವತ್ತು ಸ್ಥಳ ಪಾಯಿಂಟ್ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿ. 15ನೇ ಪಾಯಿಂಟ್ ಅನ್ನ ಗುರುತು ಮಾಡಿ ಅಲ್ಲಿ ಉತ್ಖನನ ನಡೆಸಿದ್ರು. ಹೀಗಾಗಿ ಇವತ್ತು ಏನ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಗೌಪ್ಯವಾಗಿರುವಂತದ್ದು. ಏನು SIT ಅಧಿಕಾರಿಗಳು ಸದ್ಯ ಬಹಳಷ್ಟು ಗೌಪ್ಯವಾಗಿ ಇಟ್ಟಿರುವಂತದ್ದು ಈ ಒಂದು ಉತ್ಖನನ ಪ್ರೊಸೆಸ್ ಅನ್ನು. ಅಂದ್ರೆ ಈ ಹಿಂದಿನ ಉತ್ಖನನದ ಸಂದರ್ಭದಲ್ಲಿ ಮಾಹಿತಿ ಸೋರಿಕೆ ಆಗ್ತಾ ಇತ್ತು. ಹೀಗಾಗಿ ಬಹಳಷ್ಟು ಗೌಪ್ಯವಾಗಿ ಈ ರೀತಿಯಾದಂತಹ ಉತ್ಖನನ ಮತ್ತು ಸ್ಥಳ ಗುರುತು ಮಾಡ್ತಾ ಇರುವಂತದ್ದು. ಪಂಚಾಯತ್ಗೂ ಕೂಡ ತಿಳಿಸೋದಿಲ್ಲ. ಅಂದ್ರೆ ಈ ಹಿಂದಿನ ಉತ್ಖನನ ಪ್ರಕ್ರಿಯೆ ಸಂದರ್ಭದಲ್ಲಿ ಪಂಚಾಯತ್ ವಾಹನ ಉತ್ಖನನ ಪ್ರಕ್ರಿಯೆಗೆ ಬೇಕಾದಂತ ಒಂದಷ್ಟು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿ ಮುಂದೆ ಆ ಒಂದು ಪಾಯಿಂಟ್ ನ ಬಳಿ ನಿಲ್ತಾ ಇತ್ತು. ಆದ್ರೆ ನಿನ್ನೆಯ ಸಂದರ್ಭದಲ್ಲಿ ಪಂಚಾಯತ್ ಕೂಡ ತಿಳಿಸಿರ್ಲಿಲ್ಲ. ಏನು SIT ವಾಹನದ ಮತ್ತೆ ಪಂಚಾಯತ್ ವಾಹನ ಸಾಮಗ್ರಿಗಳನ್ನು ಕೊಂಡೊಯ್ದಿರುವಂತದ್ದು. ಹೀಗಾಗಿ ಬಹಳಷ್ಟು ಗೌಪ್ಯತೆ ಕಾಪಾಡಿಕೊಳ್ಳಾಗ್ತಿದೆ. ನಿನ್ನೆಯ 15ನೇ ಪಾಯಿಂಟ್ ಏನಿದೆ, ಅಲ್ಲಿ ಉತ್ಖನನ ಸಂದರ್ಭದಲ್ಲಿ ಆತ ಬಹಳಷ್ಟು ಗೊಂದಲಕ್ಕೀಡಾಗಿದ್ದ. ಅಂದ್ರೆ 2010ರ ಪ್ರಕರಣವನ್ನು ಆ ಒಂದು ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದ ಕಲ್ಲೇರಿಯ ಪ್ರಕರಣ, ಆ ಪ್ರಕರಣದಲ್ಲಿ ಇದ್ದಂತಹ ಬಾಲಕಿಯ ಶವವನ್ನು ಆ ಒಂದು 15ನೇ ಸ್ಪಾಟ್ ನಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ. ಆದ್ರೆ ಬಹಳಷ್ಟು ಗೊಂದಲದಲ್ಲಿದ್ದ. ಆರಂಭದಲ್ಲಿ ಒಂದು ಸ್ಪಾಟ್ ಅನ್ನ ಗುರುತು ಮಾಡಿದ್ದ, ಅಲ್ಲಿ ಉತ್ಖನನ ನಡೆಸಲಾಗಿತ್ತು. ಅಲ್ಲಿ ಸಿಗದೆ ಇದ್ದಾಗ ಅಕ್ಕಪಕ್ಕದಲ್ಲಿ 1-2-3 ಸ್ಪಾಟ್ ಗಳನ್ನ ತೋರಿಸಿದ್ದ, ಅಲ್ಲಿಯೂ ಕೂಡ ಉತ್ಖನನ ನಡೆಸಲಾಗಿತ್ತು. ಆದ್ರೆ 15 ಮತ್ತು ಅಕ್ಕಪಕ್ಕದ ಯಾವುದೇ ಒಂದು ಸ್ಪಾಟ್ ನಲ್ಲಿ ಕಳೆಬರ ಸಿಕ್ಕೇ ಇಲ್ಲ. ಯಾವುದೇ ಒಂದು ತರವಾದ ಒಂದು ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆಯ ಉತ್ಖನನ, ನಿನ್ನೆ 15ನೇ ಸ್ಪಾಟ್ ಅಂತ ಹೇಳಿ ಅದನ್ನ ಎಂಡ್ ಮಾಡಲಾಗಿರುವಂತದ್ದು. ಇವತ್ತು ಮತ್ತಷ್ಟು ಸ್ಪಾಟ್ ಗಳನ್ನ ಗುರುತಿಸ್ತಾರ ಅಥವಾ 16ನೇ ಸ್ಪಾಟ್ ಗುರುತಿಸಿ ಅಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂಥದ್ದೇ ಡೌಟ್ ಇದೆ. ಈ ನಡುವೆ 13ನೇ ಪಾಯಿಂಟ್ ಏನಿದೆ ಅಂದ್ರೆ ನೇತ್ರಾವತಿ ನದಿಯ ಪಕ್ಕದಲ್ಲಿ ಮತ್ತು ಆ ಒಂದು ಅಣೆಕಟ್ಟಿನ ಪಕ್ಕದಲ್ಲಿ ಇರುವಂತಹ 13ನೇ ಸ್ಪಾಟ್ ಏನಿದೆ, ಅಲ್ಲಿ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಇನ್ನೂ ಕೂಡ ಅಲ್ಲಿಗೆ ಸ್ಟಕ್ ಆಗಿರುವಂತದ್ದು. ಅದನ್ನು GPR ತಂತ್ರಜ್ಞಾನದ ಮೂಲಕವಾಗಿ ಆ ಉತ್ಖನನ ನಡೆಸುವುದಕ್ಕೆ ಈಗಾಗಲೇ ಅಧಿಕಾರಿಗಳು ಚರ್ಚೆ ನಡೆಸಿರುವಂತದ್ದು. GPR ತಂತ್ರಜ್ಞಾನ ಏನಿದೆ, ಅದು ಆ ಮಿಷನ್ ಏನಿದೆ, ಅದು ಬೆಂಗಳೂರಿನ ಬರಬೇಕಾಗಿದೆ. ಹೀಗಾಗಿ ಅದರ ಕುರಿತು ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಅದು ಬಹಳಷ್ಟು ಎಕ್ಸ್ಪೆನ್ಸಿವ್ ಆದಂತಹ ಒಂದು ಮಿಷನ್. ಅದಕ್ಕೆ ಏನೋ ಅದರ ಕುರಿತಾಗಿ ಒಂದಷ್ಟು ಮಾತುಕತೆಗಳು ಕೂಡ ನಡೆಸ್ತಾ ಇದೆ. ಅದು ಈ ಏನೋ ಮಳೆ ಹೆಚ್ಚು ಬೀಳುವಂತ ಒಂದು ಪ್ರದೇಶ ಏನಿದೆ, ಅಲ್ಲಿ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡೋದಿಲ್ಲ. ಹೀಗಾಗಿ ಅದರ ಕುರಿತು ಎಕ್ಸ್ಪರ್ಟ್ ಗಳ ಸಲಹೆಯನ್ನು ಕೂಡ ಪಡೆದುಕೊಳ್ಳಲಾಗ್ತಿದೆ. ಒಟ್ಟಿನಲ್ಲಿ ಇವತ್ತಿನ ಏನು ಉತ್ಖನನ ಪ್ರೋಸೆಸ್ ಏನಿದೆ, ಅದು ಬಹಳಷ್ಟು ಗೌಪ್ಯವಾಗಿದೆ. ಇನ್ನೂ ಕೂಡ SIT ಅಧಿಕಾರಿಗಳು ಎಲ್ಲಿ ಉತ್ಖನನ ನಡೆಸ್ತಾರೆ, ಎಲ್ಲಿ ಸ್ಥಳ ಗುರುತು ಮಾಡ್ತಾರೆ ಅನ್ನುವಂಥದ್ದನ್ನು ಬಹಳಷ್ಟು ಗೌಪ್ಯವಾಗಿ ಇಟ್ಟಿರುವಂತದ್ದು. ಸರಿಸುಮಾರು 10:30 ವೇಳೆಗಾಗ್ಲೇ ಆತ ಏನೋ ಎಸ್ಕಾಟ್ ಜೊತೆಗೆ ಬೆಳ್ತಂಗಡಿ SIT ಕಚೇರಿಗೆ ಬರ್ತಾನೆ. ಅಲ್ಲಿ ಪ್ರೊಸೆಸ್ ಆದ ಬಳಿಕ ಆತನನ್ನು ಸುಮಾರು 11:30 ಸುಮಾರಿಗೆ ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಬರ್ತಾರೆ. ಆ ಬಳಿಕವಷ್ಟೇ ಎಲ್ಲಿ ಇವತ್ತು ಉತ್ಖನನ, ಎಲ್ಲಿ ಇವತ್ತು ಸ್ಥಳ ಪಾಯಿಂಟ್ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿ.